ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗುತ್ತೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾರು ಈ ಬಾರಿ ಸ್ಪರ್ಧಿಗಳಾಗಿ ಬರ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿ ಈಗಾಗಲೇ ಶುರುವಾಗಿದೆ. ಆ ಸ್ಪರ್ಧಿ ಬರ್ತಾರಂತೆ, ಇವ್ರು ಬರ್ತಾರಂತೆ, ಅವ್ರಿಗೆ ಕರೆ ಹೋಗಿದೆಯಂತೆ, ಇವ್ರಿಗೆ ಹೋಗಿದೆಯಂತೆ ಎನ್ನುವಂತಹ ಅಂತೆಗಳ ನಡುವೆ ಸಾಕಷ್ಟು ಗೊಂದಲ ಇದ್ದಂತಹ ಬಿಗ್ ಬಾಸ್ ಸೀಸನ್ 12ರ ಹೋಸ್ಟ್ ಯಾರು ಅನ್ನೋದರ ಪ್ರಶ್ನೆಗೆ ಈಗಾಗಲೇ ಉತ್ತರ ಸಿಕ್ಕಿದೆ. ಕಿಚ್ಚ ಸುದೀಪ್ ಅವರೇ ಈ ಬಾರಿಯ ಹೋಸ್ಟ್ ಆಗಿದ್ದು, ಕಿಚ್ಚ ಸುದೀಪ್ ಅವರು ಹಾಕಿರುವಂಥ ಒಂದಷ್ಟು ಕಂಡೀಷನ್ಗಳ ಪರಿಣಾಮವಾಗಿ ಈಗ ಕಲರ್ಸ್ ಕನ್ನಡ ಟೀಮ್ ಮತ್ತು ಬಿಗ್ ಬಾಸ್ ಸೀಸನ್ 12ರ ಟೀಮು ಒಂದಷ್ಟು ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿ ಸ್ಪರ್ಧಿಗಳ ಆಯ್ಕೆಯನ್ನು ಮಾಡ್ತಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇಷ್ಟು ಬಾರಿ ಇದ್ದಂಥ ಸ್ಪರ್ಧಿಗಳಿಗೂ ಈ ಬಾರಿ ಇರುವಂಥ ಸ್ಪರ್ಧಿಗಳಿಗೂ ಅಜಗಜಾಂತರ ವ್ಯತ್ಯಾಸ ಇರಲಿದೆ. ಅದರಲ್ಲೂ ಕೂಡ ಸೀಸನ್ 11ರಲ್ಲಿ ನಡೆದಂತಹ ತಪ್ಪುಗಳು ಸೀಸನ್ 12ರಲ್ಲಿ ನಡೀಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಕಿಚ್ಚ ಸುದೀಪ್ ಅವರ ಮಾತಿಗೆ ಗೌರವವನ್ನು ಕೊಡುವಂಥ ಸ್ಪರ್ಧಿಗಳನ್ನು ಮಾತ್ರ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸುವಂಥ ನಿರ್ಧಾರಕ್ಕೆ ಬರಲಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈಗಾಗಲೇ ಸಾಕಷ್ಟು ಜನರಿಗೆ ಕರೆ ಹೋಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದರಲ್ಲಿ ಕೆಲವರ ಹೆಸರು ಕೂಡ ಈಗ ಬಹಿರಂಗ ಆಗಿದೆ. ಅಂಥವ್ರು ಯಾರು, ಅವರು ಏನು ಹೇಳಿದ್ದಾರೆ, ಅದೆಲ್ಲವೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳ ಪಟ್ಟಿಯನ್ನು ಈಗಾಗಲೇ ಬಿಗ್ ಬಾಸ್ ತಂಡ ಮತ್ತು ಕಲರ್ಸ್ ಟೀಮು ಫೈನಲ್ ಮಾಡ್ತಾ ಇದೆ. ಒಬ್ಬರಾದ್ಮೇಲೆ ಒಬ್ಬರು ಅನ್ನೋ ರೀತಿಯಲ್ಲಿ ಫೈನಲ್ ಮಾಡೋದಕ್ಕೆ ಈಗಾಗಲೇ ಹೊರಟಿದೆ ಬಿಗ್ ಬಾಸ್ನ ಟೀಮ್. ಅದಕ್ಕೆ ಪೂರಕವಾಗಿ ಈಗಾಗಲೇ ಸೀಸನ್ 12ಕ್ಕೆ ಒಂದಷ್ಟು ಹೆಸರುಗಳ ಪಟ್ಟಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬಿಗ್ ಬಾಸ್ ಸೀಸನ್ 12ಕ್ಕೆ ಕೆಲವು ಸ್ಪರ್ಧಿಗಳಿಗೆ ಈಗಾಗಲೇ ಫೋನನ್ನು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದರಲ್ಲಿ ಯಾರ್ಯಾರಿಗೆ ಫೋನ್ ಹೋಗಿದೆ, ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಮೊದಲಿಗೆ ಚಂದನ್ ಶರ್ಮಾ ಬಹುತೇಕ ಎಲ್ರಿಗೂ ಕೂಡ ಪರಿಚಯ ಇರುವಂಥ ವ್ಯಕ್ತಿ. ಮಾಧ್ಯಮ ಲೋಕದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿರುವಂಥ ವ್ಯಕ್ತಿಯೂ ಕೂಡ ಹೌದು. ಸಾಕಷ್ಟು ನ್ಯೂಸ್ ಚಾನಲ್ಗಳಲ್ಲಿ ಕೆಲಸ ಮಾಡಿರುವಂಥ ಚಂದನ್ ಶರ್ಮರವ್ರನ್ನ ಕನ್ನಡದ ಅರ್ನಾಬ್ ಗೋಸ್ವಾಮಿ ಅಂತಲೂ ಕೂಡ ಕರೀತಾರೆ. ಸಾಕಷ್ಟು ಮಾಧ್ಯಮಗಳಲ್ಲಿ ಜವಾಬ್ದಾರಿಯುತ ಸ್ಥಾನವನ್ನು ಹೊತ್ತಂಥ ಚಂದನ್ ಶರ್ಮಾ ಇವತ್ತಿಗೆ ಯಾವುದೇ ಚಾನಲಲ್ಲಿಲ್ಲ. ಹೀಗಾಗಿ ಚಂದನ್ ಶರ್ಮಗೆ ಒಳ್ಳೆ ಫೇಸ್ ವ್ಯಾಲ್ಯೂ ಕೂಡ ಇದೆ ಮತ್ತು ಮಾನವೀಯ ಮೌಲ್ಯ ಇರೋದರಿಂದ, ಆಮೇಲೆ ಪ್ರಾಣಿಗಳನ್ನು ಸಿಕ್ಕಾಪಟ್ಟೆ ಪ್ರೀತಿಸುವಂಥ ಚಂದನ್ ಶರ್ಮಗೆ ಅತಿ ಹೆಚ್ಚು ಅಭಿಮಾನಿ ಬಳಗವೂ ಕೂಡ ಇರೋದ್ರಿಂದ ಚಂದನ್ ಶರ್ಮಾ ಅವರನ್ನು ಈ ಸೀಸನ್ಗೆ ಕರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರತಿಭಾನ್ವಂತ ಚಂದನ್ ಶರ್ಮಾ ಅವರಿಗೆ ಈ ಬಾರಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಭಾಗವಹಿಸುವಂತೆ ಕರೆಯನ್ನು ಮಾಡಲಾಗಿದೆ ಅನ್ನೋದನ್ನು ಈಗ ವೈರಲ್ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಪ್ರತಿ ಸೀಸನ್ನಲ್ಲೂ ಕೂಡ ಜರ್ನಲಿಸ್ಟ್ಗಳು ಇದ್ದೇ ಇರ್ತಾರೆ. ಅದೇ ರೀತಿ ಈ ಬಾರಿ ಜರ್ನಲಿಸ್ಟ್ ಕಾಲಮ್ನಲ್ಲಿ ಚಂದನ್ ಶರ್ಮಾ ಹೋಗುವಂಥ ಚಾನ್ಸಸ್ ಇದೆ. ಚಂದನ್ ಶರ್ಮಾ ಕೆಲವು ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಖ್ಯಾತ ಸುದ್ದಿವಾಹಿನಿಗಳಲ್ಲೂ ಕೂಡ ಕೆಲಸ ಮಾಡಿ ಸಿಕ್ಕಾಬಟ್ಟೆ ಸೌಂಡ್ ಮಾಡಿದಂತಹ ಚಂದನ್ ಶರ್ಮಾ ಇತ್ತೀಚೆಗೆ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಹೀಗಿರುವಂತಹ ಚಂದನ್ ಶರ್ಮಾಗೆ ಬಿಗ್ ಬಾಸ್ ಕಡೆಯಿಂದ ಫೋನ್ ಹೋಗಿದೆ ಅನ್ನುವಂತಹ ವಿಚಾರ ಗೊತ್ತಾಗಿದ್ದು, ಚಂದನ್ ಶರ್ಮಾ ಈ ವಿಚಾರದ ಬಗ್ಗೆ ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ. ಇನ್ನು ಕಳೆದ ಹಲವು ವರ್ಷಗಳಿಂದ ಹಲವು ಸೀಸನ್ಗಳಿಗೆ ಒಂದು ಹೆಸರು ತಳುಕೆ ಹಾಕಿಕೊಳ್ತಾನೆ ಇತ್ತು. ಆ ಹೆಸರು ಬೇರೆ ಯಾವುದೂ ಅಲ್ಲ, ಅದೇ ಡಾಕ್ಟರ್ ಬ್ರೋ ಆಲಿಯಾಸ್ ಗಗನ್ ಶ್ರೀನಿವಾಸ. ಈಗ ಪ್ರತಿ ಸೀಸನ್ನಲ್ಲೂ ಕೂಡ ಬರ್ತಾರಂತೆ ಅನ್ನುವಂಥ ಅಂತೆಗಳ ಸುದ್ದಿಗಳೇ ಹರಿದಾಡ್ತಾ ಇತ್ತು. ಈ ಸೀಸನ್ನಿಗೆ ಬರ್ತಾರೆ, ಇಲ್ಲ ಮುಂದಿನ ಸೀಸನ್ನಿಗೆ ಬರ್ತಾರೆ, ಈ ಸೀಸನ್ನಿಗೆ ಬಂದೇ ಬಿಟ್ಟರು. ಹೀಗೆ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳು ಆಗಾಗ ಮುನ್ನೆಲೆಗೆ ಬರ್ತಾ ಇತ್ತು. ಈ ಬಾರಿ ಬಿಗ್ ಬಾಸ್ನ ಸಂಭಾವ್ಯ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಇದೆ. ಹಾಗಾಗಿ ಈವರೆಗೆ ಬಿಗ್ ಬಾಸ್ ಅಂಗಳಕ್ಕೆ ಡಾಕ್ಟರ್ ಬ್ರೋ ಕಾಲಿಟ್ಟಿಲ್ಲ. ಈ ಬಾರಿ ಡಾಕ್ಟರ್ ಬ್ರೋಗೆ ಬಿಗ್ ಬಾಸ್ ಟೀಮ್ನಿಂದ ಕಾಲು ಹೋಗಿದೆ. ಗಗನ್ ಬಿಗ್ ಬಾಸ್ ಸೀಸನ್ 12 ಶೋಗೆ ಬಂದೇ ಬಿಡ್ತಾರಾ, ಒಪ್ಪಿಕೊಂಡು ಬಿಡ್ತಾರಾ ಅನ್ನೋದು ಈಗ ಉತ್ತರ ಸಿಗಬೇಕಾಗಿದೆ. ಇನ್ನು ಮತ್ತೊಬ್ಬರು ಪ್ರಖ್ಯಾತ ನಟಿ, ಈಕೆ KGF ಸಿನಿಮಾದ ಮೂಲಕ ಕ್ರಾಂತಿಯನ್ನು ಮಾಡಿದಂತಹ, ದೇಶದಾದ್ಯಂತ ಸದ್ದನ್ನು ಮಾಡಿದಂತಹ ನಟಿ, ಸುದ್ದಿಯನ್ನು ಮಾಡಿದಂಥ ನಟಿಯೂ ಕೂಡ ಹೌದು. ಆಕೆಯ ಅರ್ಚನಾ ಜೋಯಿಸ್. KGF ಚಿತ್ರದಲ್ಲಿ ತಾಯಿಯ ಕ್ಯಾರೆಕ್ಟರನ್ನು ಮಾಡಿದಂಥ ಅರ್ಚನಾ ಜೋಯಿಸು ನಿಜವಾದಂಥ ಏಜ್ ಬಹುಶಃ ಯಾರಿಗೂ ಕೂಡ ಗೊತ್ತಾಗದೇ ಇರುವ ರೀತಿಯಲ್ಲಿ ನಟಿಸಿದಂಥ ಕಲಾವಿದೆ, ಅದ್ಭುತವಾದಂಥ ಕಲಾವಿದೆ. ರಿಯಲ್ ಲೈಫ್ನಲ್ಲಿ ಇನ್ನೂ ಯಂಗ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಈಕೆ ಪಟ ಅಂತೇಳಿ ಮಾತನಾಡುವಂತಹ ಬ್ಯೂಟಿ. ಜೊತೆಗೆ ಅರ್ಚನಾ ಜೋಯಿಸ್ಗೆ ಬಿಗ್ ಬಾಸ್ ಜೊತೆಗೆ ಈಗ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಬುಲಾವ್ ಬರ್ತಾ ಇದೆ. ಬಟ್ ಬಿಗ್ ಬಾಸ್ನ ಸೀಸನ್ 12ರ ಕಾಲ್ ಹೋಗಿರೋದು ವಿಶೇಷ ಅಂತಲೇ ಹೇಳ್ಬೋದು. ಈಗಾಗಲೇ ಸಾಕಷ್ಟು ರಿಯಾಲಿಟಿ ಶೋಸ್ಗಳಲ್ಲಿ, ವೆಬ್ ಸೀರೀಸ್ಗಳಲ್ಲಿ ಮತ್ತು ಈ ಸಿನಿಮಾ ಧಾರಾವಾಹಿಗಳಲ್ಲಿ ನಟಿಸಿರುವಂಥ ಅನುಭವವನ್ನು ಹೊಂದಿರುವಂಥ ಅರ್ಚನಾ ಜೋಯಿಸು ಈ ಬಾರಿ ಈ ರಿಯಾಲಿಟಿ ಶೋಗೆ ಹೋಗ್ತಾರಾ ಅನ್ನುವಂಥದ್ದು ಮೊದಲ ಪ್ರಶ್ನೆ ಆಗಿರ್ತದೆ. ಹೀಗಾಗಿ ಇದಕ್ಕೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಇನ್ನೂ ಕೆಲವು ದಿನಗಳ ಕಾಲ ಕಾಯಲೇಬೇಕು. ಬಟ್ ಕಾಲ್ ಹೋಗಿರೋದಂತೂ ಕನ್ಫರ್ಮ್ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನು ಮತ್ತೊಂದು ಅದ್ಭುತವಾದಂತಹ ಹೆಸರು ಮತ್ತು ವಿಶೇಷವಾದಂಥ ಹೆಸರು, ಅದೇ ಪ್ರಿಯಾಂಕಾ ಉಪೇಂದ್ರ ಅವರದ್ದು. ಹೌದು,
ಪ್ರಿಯಾಂಕಾ ಉಪೇಂದ್ರ ಅವರು ಕೂಡ ಬಿಗ್ ಬಾಸ್ ಸೀಸನ್ 12ಕ್ಕೆ ಬನ್ನಿ ಎನ್ನುವಂತಹ ಕರೆಯನ್ನು ಕೊಟ್ಟಿದ್ದಾರೆ. ಈಗ ಪ್ರಿಯಾಂಕಾ ಉಪೇಂದ್ರ ಅವರು ಬಿಗ್ ಬಾಸ್ಗೆ ಹೋಗುವಂತಹ ಮನಸ್ಥಿತಿಯಲ್ಲಿ ಇದ್ದಾರೋ ಇಲ್ವೋ ಅನ್ನೋದನ್ನು ಬಾಯಿಬಿಟ್ಟು ಹೇಳಬೇಕಾಗಿಲ್ಲ. ಫ್ಯಾಮಿಲಿ ಜೊತೆಗೆ ಗಂಡನ ಬ್ಯುಸಿ ಶೆಡ್ಯೂಲು ಇದೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡೋದು ಪ್ರಿಯಾಂಕೆಗೆ ದೊಡ್ಡ ಟಾಸ್ಕು. ಹೀಗಾಗಿ ಮಕ್ಕಳು ಮತ್ತು ಗಂಡನ ನಡುವೆ ಈಗ ಒಂದು ರೀತಿಯಲ್ಲಿ ಫ್ಯಾಮಿಲಿ ವುಮೆನ್ ಆಗಿ ಒಳ್ಳೆಯ ಸಂಸಾರವನ್ನು, ಅಂದರೆ ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು ಅಂತ ಹೇಳಿದ್ರೆ ಉಪೇಂದ್ರ ಮತ್ತು ಪ್ರಿಯಾಂಕ ಅವರು ಹೆಚ್ಚು ದಿನ ಒಟ್ಟಿಗಿರೋದಿಲ್ಲ ಅಂತೇಳಿ. ಬಟ್ ಅದೆಲ್ಲವನ್ನು ಕೂಡ ಸುಳ್ಳಾಗಿಸಿ ಇವತ್ತಿಗೂ ಕೂಡ ಒಟ್ಟಿಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ವೇದಿಕೆಗೆ ಕಿಚ್ಚು ಹಚ್ಚೋದಕ್ಕೆ ಪ್ರಿಯಾಂಕಾ ಉಪೇಂದ್ರ ಕೂಡ ಬರ್ತಾರಾ ಅನ್ನುವಂಥ ಪ್ರಶ್ನೆ ಎತ್ತಿದೆ. ಉಪೇಂದ್ರ ಮಡದಿಗೆ ಬಿಗ್ ಬಾಸ್ ಆಫರ್ ಕೊಟ್ಟಿದ್ದಾರೆ. ಬಟ್ ಬಿಗ್ ಬಾಸ್ಗೆ ಉಪೇಂದ್ರ ಅವರ ವೈಫ್ ಪ್ರಿಯಾಂಕಾ ಉಪೇಂದ್ರ ಹೋಗ್ತಾರಾ? ಅದು ಸದ್ಯಕ್ಕಂತೂ ಉತ್ತರ ಸಿಕ್ಕಿಲ್ಲ. ಬಟ್ ಹೋಗೋದಂತೂ ಡೌಟ್ ಅನ್ನೋದು ಈಗ ಎಲ್ಲರೂ ಕೂಡ ಹೇಳ್ತಿರುವಂಥ ವಿಚಾರ. ಇನ್ನು ಶ್ರೀ ಮಹಾದೇವ್, ಶ್ರೀರಸ್ತು ಶುಭಮಸ್ತು, ಇಷ್ಟ ದೇವತೆ, ನೀಲಿ ಮುಂತಾದ ಸೀರಿಯಲ್ಗಳಲ್ಲಿ ಮಿಂಚಿರುವಂಥ ಶ್ರೀ ಮಹಾದೇವ್ ಇರುವುದೆಲ್ಲವೋ ಬಿಟ್ಟು ಕೋಟಿಗೊಬ್ಬ ತ್ರೀ, ಹೊಂದಿಸಿ ಬರೆಯಿರಿ ಮುಂತಾದ ಸಿನಿಮಾಗಳಲ್ಲೂ ಕೂಡ ನಟಿಸಿರುವಂಥ ಕಲಾವಿದ. ಶ್ರೀ ಮಹಾದೇವ್ ಅವರಿಗೂ ಕೂಡ ಈಗ ಬಿಗ್ ಬಾಸ್ ಕಡೆಯಿಂದ ಕರೆ ಹೋಗಿದೆ ಅನ್ನೋದು ಗೊತ್ತಾಗ್ತಿದೆ. ನೋಡಲಿಕ್ಕೂ ಕೂಡ ತುಂಬ ಮಾಡರ್ನ್ ಆಗಿ ತುಂಬ ಸ್ಟೈಲಿಶ್ ಆಗಿರುವಂಥ ಶ್ರೀ ಮಹಾದೇವ್ ಅವರು ಕೈ ತುಂಬ ಅವಕಾಶವನ್ನು ಗಿಟ್ಟಿಸ್ಕೊಳ್ತಾ ಇದ್ರು. ಆದರೆ ಇತ್ತೀಚೆಗೆ ಸ್ವಲ್ಪ ಅವಕಾಶಗಳು ಕೂಡ ಕಡಿಮೆ ಆಗಿದ್ದಾವೆ. ಬಿಗ್ ಬಾಸ್ ಸಿಕ್ಕರೆ ಮತ್ತೊಂದು ಹೊಸ ಜನ್ಮ, ಅಂದರೆ ಈ ಕಲರ್ಸ್ ಬಣ್ಣದ ಲೋಕದಲ್ಲಿ ಹೊಸ ಜನ್ಮ ಸಿಕ್ಕಿದಂಗೆ ಆಗುತ್ತೆ. ಕಲರ್ ಚಾನಲಲ್ಲೂ ಕೂಡ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದಂಗೆ ಆಗುತ್ತೆ ಅನ್ನೋದು ಇವರ ಲೆಕ್ಕಾಚಾರ. ಹಾಗಾಗಿ ಇವರು ಕೂಡ ಎಸ್ ಅನ್ನುವಂಥ ಸಾಧ್ಯತೆ ಇದೆ. ಇನ್ನು ಅರ್ಚನಾ ಜೋಯಿಸ್ ಆಗಿರ್ಬೋದು, ಶ್ರೀ ಮಹಾದೇವ್ ಆಗಿರ್ಬೋದು, ಡಾಕ್ಟರ್ ಬೋ ಆಗಿರ್ಬೋದು, ಚಂದನ್ ಶರ್ಮಾ ಆಗಿರ್ಬೋದು, ಪ್ರಿಯಾಂಕಾ ಉಪೇಂದ್ರ ಅವರಾಗಿರ್ಬೋದು, ಇವರಿಷ್ಟೋ ಜನರಿಗೂ ಕೂಡ ಕರೆ ಹೋಗಿದೆಯಂತೆ ಅನ್ನುವಂಥ ಅಂತೆಕಂತೆಯ ಸುದ್ದಿಯ ಹೊರತು ಇದು ಅಧಿಕೃತ ಮಾಹಿತಿ ಅಲ್ವೇ ಅಲ್ಲ. ಬಿಗ್ ಬಾಸ್ ಟೀಮ್ನವರು ಕೊಟ್ಟಿರುವಂಥ ಮಾಹಿತಿ ಅಲ್ಲ. ಬಿಗ್ ಬಾಸ್ ಶೋಗಾಗಿ ಆಫರ್ಗಳನ್ನು ಕೊಡಲಾಗುತ್ತೆ. ಅದರಲ್ಲಿ ಕೆಲವರು ಒಪ್ತಾರೆ, ಕೆಲವರು ಒಪ್ಪೋದಿಲ್ಲ. ಬಹುತೇಕ ಒಂದು 200-300 ಜನರಿಗೆ ಕಾಲ್ ಮಾಡ್ತಾರೆ. ಅದರಲ್ಲಿ ಫಿಲ್ಟ್ರ್ ಮಾಡಿ 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 ಕೆಲವು ಜನರನ್ನು ನಂತರ ಫೈನಲ್ ಮಾಡಿಕೊಂಡು ಒಂದು 25 ಜನರ ಟೀಮನ್ನು ರೆಡಿ ಮಾಡ್ಕೊಳ್ತಾರೆ. 20-25 ಜನ. ಅದರಲ್ಲಿ ಯಾರಾದರೂ ಕೈ ಕೊಟ್ಟರೆ ಮತ್ತೆ ಆ ಕಡೆ ಈ ಕಡೆ ಮಾಡಿ ಒಬ್ಬರನ್ನು ವಾಪಸ್ ಹೇಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ, ಒಂದು ನ್ಯಾಯಯುತವಾಗಿ, ಎರಡನೇದು ಈ ಪಾರದರ್ಶಕವಾಗಿ ಈ ಸೆಲೆಕ್ಷನ್ ಪ್ರೊಸೆಸ್ ನಡಿಬೇಕು ಅಂತೇಳಿ. ನಾಳೆ ಯಾರಿಗೂ ಅನುಮಾನ ಬಂತು ಅಂತ ಹೇಳಿದ್ರೆ ಬಿಗ್ ಬಾಸ್ ಕಾರ್ಯಕ್ರಮ ಕೂಡ ಹೊಗೆ ಹಾಕ್ಕೊಳ್ಳುತ್ತೆ. ಎಲ್ಲಿ ಸ್ವಲ್ಪ ಅನುಮಾನ ಬಂದರೂ ಕೂಡ ಇಡೀ ಕಾರ್ಯಕ್ರಮನ ಹೊಗೆ ಹಾಕ್ಕೊಳ್ಳುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಇಡುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ಯಾರನ್ನೇ ಕರೆದ್ರೂ ಕೂಡ ಅಥವಾ ಯಾರಿಗೆ ಈಗ ಬರಬೇಕು ಅನ್ನೋಂಥ ಇಚ್ಛೆ ಇದ್ರೂ ಕೂಡ ಅದು ತುಂಬ ಫಿಲ್ಟರ್ ಆಗಿ ನಂತರನೇ ಓಕೆ ಆಗೋದು, ಸುಮ್ಮನೆ ಓಕೆ ಮಾಡೋದಿಲ್ಲ ಅನ್ನೋದು ಕನ್ಫರ್ಮ್. ಈಗ ಕಾಲ್ ಹೋಗಿದೆ ಅನ್ನುವಂಥ ಮಾಹಿತಿಯನ್ನು ಬಂದಿದೆ ನೋಡಿ. ಇಷ್ಟು ಜನರಲ್ಲಿ ನಿಮ್ಮ ಪ್ರಕಾರ ಯಾರು ಹೋದರೆ ಒಳ್ಳೆಯದು? ಬಿಗ್ ಬಾಸ್ ಮನೆ ಒಳಗಡೆ ಯಾರು ಹೋದರೆ ಒಳ್ಳೆಯದು ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.